ವಾಕ್ಯ ಅಂತ ಇದೆ. ಶಾಂತ ಪದ್ಮನಾಭ ಹೊಸಪೇಟೆ ಅನ್ನೋರು ಬರೆದಿದ್ದಾರೆ. ಇದೂ ಎಲ್ಲ 51-52 ಚಂದಮಾಮನೇ ಆಗಿರುತ್ತೆ. ಜ್ಯೋತಿಷ್ಯದಲ್ಲಿ ಮಿಹಿರ ಅನ್ನೋದು ತುಂಬ ಪ್ರಸಿದ್ಧವಾದ ಜ್ಯೋತಿಷಾತ ಅಂತ ಪ್ರಖ್ಯಾತಿ. ವರಹ ಮಿಹಿರ ಅಂತ ಯಾತಕ್ಕೆ ಅವ್ರಿಗೆ ಹೆಸರಾಯಿತು ಅನ್ನೋದನ್ನು ಈ ಕಥೆ ಹೇಳುತ್ತೆ ನಿಮಗೆ. ಗಾಂಧಾರ ದೇಶದಲ್ಲಿ ನರಸಿಂಹ ಅಂತ ಒಬ್ಬ ರಾಜ ಇರ್ತಾನೆ. ಅವನ ಪ್ರಜೆಗಳನ್ನೆಲ್ಲ ತುಂಬ ಚೆನ್ನಾಗಿ ಪಾಲಿಸ್ತಾ ಇರ್ತಾನೆ. ಅದಕ್ಕೆ ಪ್ರಜೆಗಳದ್ದು ಸುಖ ದುಃಖ ತಿಳಿಬೇಕು ಅಂದ್ಬಿಟ್ಟು ಅವನು ಮಂತ್ರಿ ಇಬ್ಬರೂ ಆಗಾಗ ಮಾರುವೇಷ ಹಾಕ್ಕೊಂಡು ಸುತ್ತಾಡಕ್ಕೆ ಹೋಗ್ತಾ ಇರ್ತಾರೆ. ಆ ಥರ ಮಾರುವೇಷ ಹಾಕ್ಕೊಂಡು ಸುತ್ತಾಡಕ್ಕೆ ಹೋಗ್ತಾ ಇದ್ದಾಗ ಒಂದು ದಿವಸ ಅವನ ಮನೆ ಮುಂದೆ ಹೋಗ್ತಾರೆ. ಅಲ್ಲಿ ಒಬ್ಬ ಸ್ವರದ್ರೂಪಿ ಯುವಕ ವೈಷ್ಣವ ಮಾಡಿ ಬ್ರಾಹ್ಮಣ, ಅವನು ಅಂಗಳದಲ್ಲಿ ಕಾಗೆಗಳಿಗೆ ಅನ್ನ ಎಲ್ಲ ಹಾಕ್ತಾ ಇರ್ತಾನೆ. ಅವನು ನಿಂಬೆ ಬಣ್ಣದಲ್ಲಿ ತುಂಬ ಚೆನ್ನಾಗಿರ್ತಾನೆ. ನೋಡೋಕ್ಕೆ 20 ವರ್ಷ ಪ್ರಾಯ, ತಕ್ಕ ಮೈಕಟ್ಟು ಎಲ್ಲ ತುಂಬ ಚೆನ್ನಾಗಿರ್ತಾನೆ. ಮಾರುವೇಷದಲ್ಲಿರೋ ಮಂತ್ರಿ ರಾಜ ಇಬ್ಬರೂ ಅವನ್ನ ಮಾತಾಡಿಸ್ಬೇಕು ಅಂತ ಮಾತಾಡಿಸ್ತಾರೆ. ಅವ್ರು ಹೇಳ್ತಾರೆ, ನೋಡು ಸ್ವಲ್ಪ ನಮಗೆ ಓಡಾಡಿ ಸಾಕಾಗಿದೆ, ನಿಮ್ಮ ಮನೇಲಿ ನಾವು ವಿಶ್ರಾಂತಿ ತೊಗೋಬೋದ ಸ್ವಲ್ಪ ಹೊತ್ತು ಅಂತ ಕೇಳ್ತಾರೆ. ಅವನಾಯಿತು ಅಂತ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆಮೇಲೆ ಅವ್ರು ಮಾತಾಡ್ತಾ ಅವ್ರಿಗೆ ಈ ವಿಷಯ ಗೊತ್ತಾಗುತ್ತೆ. ಮಿಹಿರ ಅಂತ ಅವನ ಹೆಸರಿರುತ್ತೆ. ಅವನು ಜ್ಯೋತಿಷ್ಯನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಅನ್ನೋ ವಿಷಯ ರಾಜಂಗೂ ಮಂತ್ರಿಗೂ ಗೊತ್ತಾಗುತ್ತೆ. ಆವಾಗ ಅವ್ರಿಗೆ ಈ ಜ್ಯೋತಿಷ್ಯ ಎಷ್ಟು ನಿಜ ಆಗುತ್ತೆ ಅದನ್ನು ನಾವು ಪರೀಕ್ಷೆ ಮಾಡಬೇಕು ಅಂತ ತೋರುತ್ತೆ. ಆವಾಗ ರಾಜ ಮಂತ್ರಿ ಇಬ್ಬರೂ ಹೇಳ್ತಾರೆ, ಸ್ವಾಮಿ ನಾವು ವರ್ತಕರು ವ್ಯಾಪಾರಕ್ಕೋಸ್ಕರ ಬೇರೆ ದೇಶಕ್ಕೆ ಹೋಗಿದ್ದೀವಿ, ನಮಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಯಾವಾಗ ಪ್ರಾರಂಭಿಸಿದ್ರೆ ಒಳ್ಳೆಯದು, ನಮಗೆ ದಯಮಾಡಿ ಹೇಳಿ ಅಂತಾರೆ. ಅವನು ಮಿಹಿರ ಇವರಿಬ್ಬರು ಮುಖಾನು ನೋಡ್ತಾನೆ. ಆಮೇಲೆ ಹೇಳ್ತಾನೆ, ಅಯ್ಯ ನೀವಿಬ್ಬರು ವರ್ತಕರಲ್ವೇ ಅಲ್ಲ, ನೀವಿಬ್ಬರು ಕ್ಷತ್ರಿಯರು, ಅರಸು ಪರಂಪರೆಗೆ ಸೇರಿದವರಾಗಿರ್ತೀರಿ, ಸತ್ಯ ಹೇಳಿದ್ದಕ್ಕೆ ಕ್ಷಮಿಸ್ಬೇಕು ನೀವು ಅಂತ ಹೇಳ್ಬಿಡ್ತಾನೆ. ಅವ್ರಿಗೆ ಆಶ್ಚರ್ಯ ಆಗೋಗುತ್ತೆ. ಅವ್ರು ಹೇಳ್ದೇ ಇದ್ರು ಅವ್ನು ಕಂಡುಹಿಡ್ಬಿಡ್ತಾನಲ್ಲ. ಅವನ ಪಾಂಡಿತ್ಯಕ್ಕೆ ರಾಜ ಮೆಚ್ಚಿ ಅವನಿಗೆ ಬಹುಮಾನ ಕೊಡ್ತಾನೆ. ಸರಿ, ತನ್ನ ಆಸ್ಥಾನದಲ್ಲೂ ಅವನಿಗೆ ಸ್ಥಾನ ಕೊಡ್ತಾನೆ. ಹಾಗೆ ಎಲ್ಲರೂ ಚೆನ್ನಾಗಿರ್ತಾರೆ. ಹೀಗೆ ಒಂದು ಸ್ವಲ್ಪ ಕಾಲ ಕಳೆದ ಮೇಲೆ ಆ ರಾಜನಿಗೆ ಮಗ ಹುಟ್ಟುತ್ತಾನೆ. ಮಗ ಹುಟ್ಟಿದ ಮೇಲೆ ಎಲ್ಲ ಜ್ಯೋತಿಷ್ಯರ ಹತ್ರ ಅವರು ಜಾತಕನ ಬರೆಸ್ತಾನೆ. ಬೇಕಾದಷ್ಟು ಜನರ ಹತ್ರ ಎಲ್ಲರೂ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿಬಿಡ್ತಾರೆ. ಸರಿ, ಇವನು ಮಿಹಿರನ ಹತ್ರನೂ ಬರೆಸ್ತಾನೆ. ಅದೇ ಥರ ಜಾತಕ ಫಲಿತ ಏನು ಅಂತ ಕೇಳ್ತಾನೆ. ಆವಾಗ ರಾಜ್ಕುಮಾರ ಅತ್ಯಂತ ದಿವ್ಯ ಆಗಿದೆ. ಆದರೆ 20ನೇ ವಯಸ್ಸಿನಲ್ಲಿ ಅವನಿಗೆ ಒಂದು ಸಣ್ಣ ಗಂಡ ಬರುತ್ತೆ. ಅದೇನು ಪ್ರಮಾದ ಅಲ್ಲ, ಸುಲಭವಾಗಿ ಹೋಗ್ಬೋದು ಅಂತ ಬೇರೆಯವರ ಹೇಳಿರ್ತಾರೆ. ಆದರೆ ಮಿಹಿರ ಏನು ಹೇಳ್ತಾನೆ ಅಂದರೆ, ಆ ಬಾಲಕನಿಗೆ 20ನೇ ವಯಸ್ಸಿನಲ್ಲಿ ಸಂಜೆ 5:15 ಗಂಟೆಗೆ ಒಂದು ಕಾಡು ಹಂದಿಯಿಂದ ಅವನಿಗೆ ಮರಣ ಸಂಭವಿಸುತ್ತೆ ಅಂತ ಭವಿಷ್ಯ ಹೇಳಿಬಿಡ್ತಾನೆ. ರಾಜನಿಗೆ ತುಂಬ ದುಃಖ ಆಗುತ್ತೆ, ಇದೇನು ಹೇಗೆ ಮಾಡೋದು ಅಂತ. ಆದರೂ ಮಗು ಬೆಳೆಯೋದು ಎಲ್ಲ ಆಗಬೇಕಲ್ಲ, ಅದನ್ನು ತಡ್ಕೊಂಡು ಏನಾಗುತ್ತೋ ನೋಡೋಣ ಅಂತಾನೆ. ಸರಿ, ರಾಜ್ಕುಮಾರನ ಚೆನ್ನಾಗಿ ಬೆಳೆಸ್ತಾರೆ. ಅವನು ಚೆನ್ನಾಗಿರ್ತಾನೆ. ರಾಜ್ಕುಮಾರ ಎಲ್ಲ ವಿದ್ಯೆ ಎಲ್ಲ ಕಲ್ತ್ಕೊಂಡು ಮಾಡ್ತಾ ಇರ್ತಾನೆ. ಅವನಿಗೆ 20ನೇ ವಯಸ್ಸು ಬರುತ್ತೆ. ಆವಾಗ ರಾಜನಿಗೆ ಯೋಚನೆ, ಅವನು ಹೇಳಿದ್ದ ದಿನ ಬಂದ್ಬಿಡುತ್ತಲ್ಲ, ಹೇಗೆ ನಾನು ನನ್ನ ಮಗನ ರಕ್ಷಿಸ್ಕೋಬೇಕು ಅಂತ. ಅದಕ್ಕೆ ಊರು ಹೊರಗಡೆ ಒಂದು ದೊಡ್ಡ ಮೈದಾನದಲ್ಲಿ ಒಂದು ದೊಡ್ಡ ಭವನ ಕಟ್ಟಿಸ್ತಾನೆ. ದೈವನೇ ಇದ್ದೇ ಇರುತ್ತೆ, ಆದರೂ ಪ್ರಯತ್ನ ಮಾಡೋಣ ಅಂತ ಅಲ್ಲಿ ಅವನ ಫ್ರೆಂಡ್ಸ್ ಎಲ್ಲ, ಅವನ ಸ್ನೇಹಿತರನ್ನೆಲ್ಲ ಸೇರಿಸಿ ಅವನು ಅಲ್ಲೇ ಇರಬೇಕು ರಾಜ್ಕುಮಾರ. ಆ ಥರ ಒಂದು ದೊಡ್ಡ ಗೋಡೆಗಳ ಆವರಣ ಮಾಡಿ ಅದಕ್ಕೊಂದು ಧ್ವಜಸ್ತಂಭ ಮಾಡಿ ಅದರೊಳಗಡೆ ಒಂದು ಇರುವೆ ಕೂಡ ನುಸ್ಲಕ್ಕಾಗಬಾರ್ದು. ಆ ಥರ ಎಲ್ಲ ವ್ಯವಸ್ಥೆ ಮಾಡಿ ರಾಜ್ಕುಮಾರನ ಅಲ್ಲಿರಿಸ್ಬಿಡ್ತಾನೆ. ಸರಿ, ಗಳಿಗೆಗೂ ಒಬ್ಬರು ಬಂದು ಹೇಳಬೇಕು ರಾಜ್ಕುಮಾರ ಹುಷಾರಾಗಿದ್ದಾನೆ ಅಂತ. ಒಂದು ಗಂಟೆಗೆ ಒಂದು ಸತಿ ಬಂದು ವರ್ತಮಾನ ಹೇಳಬೇಕು. ಆ ಥರ ಏರ್ಪಾಡು ಮಾಡ್ಕೋತಾನೆ. ಆ ಗಂಡದ ದಿನ ಬಂದೇ ಬಿಡುತ್ತೆ. ಆವಾಗ ರಾಜನಿಗೂ ಆತಂಕ ಇರುತ್ತೆ, ನೋಡ್ತಾ ಇರ್ತಾನೆ. ಸಾಯಂಕಾಲ ತಾನೇ ಅದು, ಬೆಳಿಗ್ಗೆ 11 ಗಂಟೆಗೂ ಬಂದು ರಾಜ್ಕುಮಾರ ಹುಷಾರಾಗಿದ್ದಾನೆ, ಆಟ ಆಡ್ತಿದ್ದಾನೆ ಅಂತ ಎಲ್ಲ ಜನ ಬಂದು ಹೇಳ್ತಾ ಇರ್ತಾರೆ. ಸರಿ, 5 ಗಂಟೆ ಸಮೀಪ ಬರೋವಾಗ ರಾಜ, ಮಿಹಿರ ಮತ್ತು ಬೇರೆ ಅವನ ಜೊತೆಗಿರ್ತಾರಲ್ಲ ಭವಿಷ್ಯ ಹೇಳೋರು, ಅವರೆಲ್ಲರೂ ಆ ಕಡೆ ಹೋಗ್ತಾರೆ, ಆ ಭವನದ ಕಡೆ ಹೋಗ್ತಾರೆ. ಸರಿ, 5 ಗಂಟೆ ಆಗುವಾಗ ಇನ್ನೂ ಮತ್ತೆ ರಾಜ ಕೇಳ್ತಾನೆ ಹೇಗಿದ್ದಾನೆ ಅಂತ. ಒಬ್ಬ ಓಟದಾಳು ಬಂದು, ರಾಜ್ಕುಮಾರ ಚೆನ್ನಾಗಿದ್ದಾನೆ, ಆಟ ಆಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ, ತಿರ್ಗಾ ಬಂದು ಅದನ್ನೇ ಹೇಳ್ತಾರೆ. ಆವಾಗ ಆ ಗಳಿಗೆ ಸಮೀಪ ಬರ್ತಾ ಬಂದು ಹುಷಾರಾಗಿದ್ದಾನೆ ರಾಜ್ಕುಮಾರ ಅಂತ ಹೇಳಿದ ತಕ್ಷಣ ರಾಜನಿಗೆ ಸಂತೋಷ ಆಗ್ತಾ ಇರುತ್ತೆ. ಬೇರೆಯವರೆಲ್ಲ ಏನು ಅನ್ಕೋತಾರೆ ಅಂದರೆ, ಇನ್ನೇನು ಆ ಗಳಿಗೆ ಮುಗಿದೋಗ್ಬಿಟ್ರೆ ಇವನು ಹೇಳಿದ ಭವಿಷ್ಯ ಸುಳ್ಳಾಗಿ ಹೋಗುತ್ತೆ. ಆವಾಗ ಇವನ ಮೇಲೆ ರಾಜನಿಗೆ ಕೋಪ ಬಂದುಬಿಡುತ್ತೆ, ನಮ್ಮದೇ ಮಾತು ನಡೆಯುತ್ತೆ ಇನ್ಮೇಲೆ ಅಂತ ಅವರೆಲ್ಲ ಸಂತೋಷ ಪಡ್ತಿರ್ತಾರೆ. ಆವಾಗ 5 ಗಂಟೆ ಆಗೋಗುತ್ತೆ. ಓಟ್ಟಾಳು ಬರ್ತಾನೆ, ಬಂದ್ಬಿಟ್ಟು ರಾಜ್ಕುಮಾರ ಹುಷಾರಾಗಿದ್ದಾನೆ ಅಂತ ಹೇಳ್ತಾನೆ. ಸರಿ, ರಾಜ್ಕುಮಾರ ಭವನನ ನಾವು ನೋಡೋಣ ಅಂತ ಅವರು ಹೋಗ್ತಾ ಇರ್ತಾರೆ. ಇನ್ನೊಂದು ನೆಕ್ಸ್ಟ್ ಗಳಿಗೆ ಒಳಗೆ ಇನ್ನೊಬ್ಬ ಸೇವಕ ಓಡಿ ಬಂದುಬಿಟ್ಟು ದುಃಖದಿಂದ, ಸ್ವಾಮಿ ಒಂದು ಅವಘಡ ಆಗೋಯ್ತು ಅಂತ ಹೇಳ್ತಾನೆ. ಏನಾಯಿತು ಅಂತ
ರಾಜ ಇವರು ಎಲ್ಲರೂ ಓಡಿ ಹೋಗ್ತಾರೆ ಮೇಲೆ ನೋಡೋಣ ಅಂತ. ಅದು 7 ಅಂತಸ್ತಿನ ಒಪ್ಪರಿಗೆ ಕಟ್ಟಿರ್ತಾರಲ್ಲ, 7ನೇ ಅಂತಸ್ತಿನಲ್ಲಿ ಆ ಒಪ್ಪರಿಗೆ ಕಟ್ಟಿದವನು ಒಂದು ಧ್ವಜಸ್ತಂಭ ಮಾಡಿ ಆ ಧ್ವಜದ ಮೇಲೆ ಒಂದು ಹಂದಿ, ಮಿಹಿರ ಅಂದರೆ ಹಂದಿನೋ, ಅದನ್ನು ವರಾಹದ ವಿಗ್ರಹವನ್ನು ಅದ್ರ ಮೇಲೆ ಇಟ್ಟಿರ್ತಾನೆ. ರಾಜ್ಕುಮಾರ್ ಆಟ ಆಡ್ತಾ ಆಡ್ತಾ ಹೋಗ್ಬಿಟ್ಟು ಆ ಧ್ವಜಕ್ಕೆ ಹಗ್ಗ ಕಟ್ಟಿರ್ತಾರಲ್ಲ ಅದನ್ನು ಬಿಚ್ಚಿಬಿಟ್ಟಿರ್ತಾನೆ. ಆವಾಗ ಭಾರಕ್ಕೆ ಆ ಇದಿರುತ್ತಲ್ಲ ಮೇಲ್ಗಡೆ ಇರೋ ಹಂದಿ ವಿಗ್ರಹ ರಾಜ್ಕುಮಾರನ ಮೇಲೆ ಬಿದ್ದೋಗಿರುತ್ತೆ. ಬಿದ್ದೋಗ್ಬಿಟ್ಟು ರಾಜ್ಕುಮಾರ ಮರಣವನ್ನಪ್ಪಿರ್ತಾನೆ. ಅದೇ ಎಲ್ಲ ಕಡೆಗೂ ದುಃಖ ಆಗುತ್ತೆ. ಆಗ ಏನು ಮಾಡೋಕ್ಕಾಗಲ್ವಲ್ಲ, ಆದರೆ ವಿಧಿ ನಿರ್ಣಯ ಇರುತ್ತಲ್ಲ, ಎಲ್ಲರೂ ಹಾಗೆ ಸಮಾಧಾನ ಮಾಡ್ಕೋತಾರೆ. ರಾಜ ಅಯ್ಯೋ ವಿಧಿ ಲಿಖಿತವೇ ಹೀಗಾಯ್ತೆ ಅಂತ ಅನ್ಕೊತಾನೆ. ಎಲ್ಲರೂ ದುಃಖದಲ್ಲಿರ್ತಾರೆ. ಆದರೆ ರಾಜ ಆಮೇಲೆ ಇವನು ಸತ್ಯವಾದ ಜ್ಯೋತಿಷ್ಯ ಹೇಳ್ತಾನಲ್ಲ, ಅದಕ್ಕೋಸ್ಕರ ಇವನಿಗೆ ಜ್ಯೋತಿಷ್ಯ ಚಕ್ರವರ್ತಿ ಅಂತ ಬಿರುದು ಕೊಡ್ತಾನಂತೆ. ಆವತ್ತಿಂದ ಮಿಹಿರನಿಗೆ ವರಾಹ ಮಿಹಿರ ಅನ್ನೋ ಹೆಸರು ಬಂತು.